ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಬಲ್ ಡ್ರಾಮಾ. ನನ್ನ ಹೆಸರು ಐಶ್ವರ್ಯ. ಸೊ ಇದು ನನ್ನ ಫಸ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫಿನಾನ್ಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮ್ ಆಫ್ ದ ಟಿಪ್ಸ್ ನನಗೆ ಯಾವ್ದು ಹೆಲ್ಪ್ ಆಗಿದೆ ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಲಾಸ್ಟ್ 5 ಇಯರ್ಸಿಂದ ಅರ್ನ್ ಮಾಡ್ತಾಯಿದ್ದೀನಿ. ಸೊ ಆ 5 ಇಯರ್ಸ್ ಜರ್ನಿಯಲ್ಲಿ ನಾನೇನೇನು ತಪ್ಪು ಮಾಡಿದೆ, ಆಮೇಲೆ ನಾನೇನು ಸರಿ ಮಾಡಿಕೊಂಡೆ, ಆ ಸರಿ ಮಾಡ್ಕೊಂಡಿದ್ದು ನನಗೆ ಇವಾಗ ಏನು ಹೆಲ್ಪ್ ಆಗ್ತಾಯಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದ ಫಸ್ಟ್ ಥಿಂಗ್ ಈಸ್, ಲೆಟ್ಸ್ ಸೇ ಗೈಸ್, ನಿಮ್ಮ ಅಕೌಂಟ್ಗೆ ಒಂದು 50,000 ಬರ್ತಿದೆ ಮಂತ್ಲಿ. ದಟ್ಸ್ ಯುವರ್ ಅರ್ನಿಂಗ್. ಅದು ಬಂದು ಸಮ್ ಅಕೌಂಟಿಗೆ ಬೀಳ್ತಾ ಇದೆ. ಮೇಕ್ ಶ್ಯೂರ್ ಆ ಅಕೌಂಟ್ ಬಿಟ್ಟು ನಿಮಗೆ ಬೇರೆ ಅಕೌಂಟ್ ಇದೆ ಅಂತ ಹೇಳ್ಬಿಟ್ಟು. ವಾಟ್ ಐ ಮೀನ್ ಬೈ ದಟ್ ಈಸ್, ನಿಮ್ಗೊಂದು ಅಕೌಂಟ್ ಇದೆ, ನೀವು ಆ ಅಕೌಂಟಿಂದನೇ ನಿಮ್ಮ ಡೈಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು 15,000 ಅರ್ನಿಂಗ್ ಬರ್ತಾ ಇದೆ. ಆ 15,000 ಅರ್ನಿಂಗಲ್ಲಿ ನಿಮ್ಗೆ 20,000 ಖರ್ಚಿದೆ ತಿಂಗಳಿಗೆ. ಆ 20,000ನ ನೀವು ಆ ಅಕೌಂಟಿಂದನೇ ತೆಗಿಬಾರ್ದು. ನೀವು ಪ್ರತಿ ಸತಿ ಟ್ರಾನ್ಸಾಕ್ಷನ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಿಮಗೆ ಆ್ಯಕ್ಚುಲ್ ಅಮೌಂಟ್ ಏನರಲ್ಲಿ ಬಂದಿರುತ್ತೆ, ನೀವು ಅದರಿಂದ 50,000ಇಂದ 1,000 ನೀವು ಟ್ರಾನ್ಸಾಕ್ಷನ್ ಮಾಡಿದಾಗ ನಿಮ್ಮ ಮೈಂಡಲ್ಲಿ ಓಕೆ ನನ್ನ ಹತ್ರ ಇನ್ನೂ 49,000 ಇದೆ ಅನ್ನೋ ಮೈಂಡಲ್ಲಿರುತ್ತೆ. ಅದೇ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀರ, ಒಂದು ಟ್ರಾನ್ಸಾಕ್ಷನ್ಗಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಒಂದು ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀರಲ್ಲ. ಫಾರ್ ಎಕ್ಸಾಂಪಲ್, ನೀವು 50,000ಇಂದ ಅಲ್ಲಿ 20,000 ಹಾಕಿರ್ತೀರ. ಆ 20,000ಅಲ್ಲಿ ನೀವು 1,000 ಟ್ರಾನ್ಸಾಕ್ಷನ್ ಮಾಡಿದ್ರೆ ಇನ್ ಯೋರ್ ಮೈಂಡ್ ಇಟ್ಸ್ ಲೈಕ್ ಇನ್ನೂ 19,000 ಇದೆ ಅಂತ. ಥಿಂಕ್ ಲೈಕ್ ನಿನ್ನ ಹತ್ರ 49,000 ಇದ್ದರೆ ಮತ್ತು 19,000 ಇದ್ದರೆ ವಾಟ್ ಈಸ್ ಯೋರ್ ಫೀಲಿಂಗ್? ರೈಟ್ ನಿಮ್ಮ ಹತ್ರ 90,000 ಇದ್ದರೆ ಯು ವಿಲ್ ಓಕೆ ನನ್ನ ಹತ್ರ ಕಡಿಮೆ ಇದೆ, ಐ ಹ್ಯಾವ್ ಟು ಯೂಸ್ ಯೋರ್ ಮೈಂಡ್ಫುಲಿ ಅಂತ ಅನ್ಕೊತೀರ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ 2 ಅಕೌಂಟ್ಸ್. ಒನ್ ಈಸ್ ಯೋರ್ ಆ್ಯಕ್ಚುಯಲ್ ಇನ್ಕಮ್ ಅಕೌಂಟ್, ನಿಮ್ಮ ಇನ್ಕಮ್ ಯಾವುದ್ರಲ್ಲಿ ಬರ್ತಿದೆ ಅದು, ಆ್ಯಂಡ್ ಸೆಕೆಂಡ್ ಈಸ್ ಯೋರ್ ಟ್ರಾನ್ಸಾಕ್ಷನ್ ಅಕೌಂಟ್. ಮೇಕ್ ಶ್ಯೂರ್ ನಿಮ್ಮ ಮಂತ್ಲಿ ನಿಮ್ಮ ಅಮೌಂಟ್ ಏನು ಬರ್ತಿದೆ, ಅಥವಾ ಮಂತ್ಲಿ ಒನ್ ಡೇಟ್ ನಿಮ್ಮ ಮಂತ್ಲಿ ಎಷ್ಟು ಖರ್ಚಾಗ್ತಿದೆ ಅಷ್ಟು ಅಮೌಂಟ್ನ ನೀವು ಟ್ರಾನ್ಸಾಕ್ಷನ್ ಅಕೌಂಟ್ಗೆ ಹಾಕ್ಕೊಳ್ಲೇಬೇಕು. ಆ್ಯಂಡ್ ನಿಮ್ಮ ಟ್ರಾನ್ಸಾಕ್ಷನ್ಸ್ ಏನು ಮಾಡ್ತೀರೋ ಅದು ನಿಮ್ಮ ಟ್ರಾನ್ಸಾಕ್ಷನ್ ಅಕೌಂಟಿಂದನೇ ಆಗಬೇಕು. ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಗೈಸ್. ಯಾಕಂದರೆ ಫಾರ್ ಎಕ್ಸಾಂಪಲ್, ನೀವು ಒಂದು ಮಂತ್ಲಿಗೆ 30,000 ಸೇವ್ ಮಾಡ್ತಾಯಿದ್ದೀರಾ ಅಂದರೆ ಆ ಸೇವಿಂಗ್ ಆ್ಯಕ್ಚುಲಿ ಸೇವ್ ಆಗ್ತಿದೆಯಾ ಇಲ್ಲ ಅಂತ ನಿಮಗೆ ನೋಡ್ಕೊಳ್ಳೋಕ್ಕೆ ನಿಮ್ಮ ಆ್ಯಕ್ಚುಲ್ ಅಮೌಂಟಲ್ಲಿ ನೀವು 30,000 ಅಲ್ಲಿ ಇಟ್ಕೊಳ್ಲೇಬೇಕು. ಮೇ ಬಿ ಈ ಟಿಪ್ ಬಂದು ಸ್ಮಾಲ್ ಟಿಪ್ ಆಗಿರ್ಬೋದು, ಬಟ್ ಟ್ರಸ್ಟ್ ಮೀ, ಇಟ್ ವಿಲ್ ಹೆಲ್ಪ್ ಯು ನಿಮ್ಮ ಟ್ರಾನ್ಸಾಕ್ಷನ್ ಮಂತ್ಲಿಗೆ ಎಷ್ಟು ಆಗ್ತಿದೆ ಅಂತ ಟ್ರ್ಯಾಕ್ ಮಾಡೋಕ್ಕೆ. ಸೆಕೆಂಡ್ ಥಿಂಗ್, ಓಕೆ ನನ್ನ ತಿಂಗಳಿಗೆ ಇಷ್ಟು ಉಳಿಸ್ಬೋದು ಅಂತ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಟಿಪ್ಸ್ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಹೆಲ್ಪ್ ಆಗಿದೆ. ಆ್ಯಕ್ಚುಲಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಥಿಂಕಿಂಗ್, ಓಕೆ ನಾನು ಏನೇನು ಖರ್ಚು ಮಾಡ್ತೀನೋ ನನಗೆಲ್ಲ ಮೈಂಡಲ್ಲಿ ಇಟ್ಕೊತೀನಿ, ನಾನು ಟ್ರ್ಯಾಕ್ ಮಾಡ್ತೀನಿ, ನನ್ನ ಆ್ಯಕ್ಚುಲ್ ಅಕೌಂಟಿಂದ ಟ್ರಾನ್ಸಾಕ್ಷನ್ ಮಾಡೋಣ ಅಂದರೆ ನೋ, ದಟ್ಸ್ ನಾಟ್ ಟ್ರೂ. ನೀವು ನಿಮ್ಮ ಟ್ರಾನ್ಸಾಕ್ಷನ್ ಅಕೌಂಟಿಂದನೇ ಟ್ರಾನ್ಸಾಕ್ಟ್ ಮಾಡಿದಾಗ ನಿಮ್ಮ ಆ್ಯಕ್ಚುಲ್ ಅಕೌಂಟಲ್ಲಿ ನಿಮ್ಗೆ ಇಷ್ಟು ಅಮೌಂಟ್ ಇದೆ, ಇಷ್ಟು ಖರ್ಚಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಈ ಟಿಪ್ನ. ಐ ಆಮ್ ಶ್ಯೂರ್ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇದೊಂದು ಟಿಪ್ ನನಗೆ ಹೆಲ್ಪ್ ಆಗಿದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ನಿಮ್ಗೆ ಈ ಟಿಪ್ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಡಬಲ್ ಡ್ರಾಮಾ. So that will motivate me to do more videos. Thank you.